ಶೇಖ್ ಹಸೀನಾ ಅವಾಮಿ ಲೀಗ್ ಪಕ್ಷದ ನಾಯಕಿ ಮತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದವರು. ಅವರು ರಾಜೀನಾಮೆ ಕೊಟ್ಟು ಓಡು ಬಂದಿದ್ದಾರೆ. ಬಾಂಗ್ಲಾದೇಶ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಅಲ್ಲಿ ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಕರೆಸಿಕೊಳ್ಳುವಂತಹ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಗಳನ್ನು ಒಡೆದಾಕ್ತಾ ಇದ್ದಾರೆ. ಅವರೇ ಹತ್ಯೆ ಮಾಡಿದ್ರು ಕೂಡ 1975ನಲ್ಲಿ. ಯಾಕಿದಾಗ್ತಾ ಇದೆ ಅಂತಂದರೆ, ಆಮೇಲೆ ಹಿಂದೂಗಳ ಮೇಲೆ ಅಲ್ಲಿ ಭಾಳ ದೊಡ್ಡ ಆಕ್ರಮಣಗಳಾಗ್ತಾ ಇದೆ. ಭಾರತ ದೇಶ ಇದನ್ನು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತಾ ಇದೆ, ರಕ್ಷಣೆ ಕೊಟ್ಟಿದೆ ಮತ್ತು ಅಲ್ಲಿ ಆಕ್ರಮಣ ಕೂಡ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ, 56% ರಿಸರ್ವೇಷನ್ನಲ್ಲಿ 30% ರಿಸರ್ವೇಷನ್ ಈ ಬಾಂಗ್ಲಾದೇಶದ ವಿಮೋಚನೆಗಾಗಿ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ಯೋಧರಿಗೆ ಕೊಡಬೇಕು. ಆಗ ಅಲ್ಲಿಯ ವಿದ್ಯಾರ್ಥಿ ಸಂಘಟನೆಗಳು 3 ತಲೆಮಾರಿಗೆ ಬೇಡ, ಆಲ್ರೆಡಿ ಕೊಟ್ಟಾಗಿದೆಯಲ್ಲ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. 30% ರಿಸರ್ವೇಷನ್, ಅದು ಕೂಡ ಸರ್ಕಾರಿ ಕೆಲಸದಲ್ಲಿ. ನಮಗೆಲ್ಲ ಕೆಲಸ ಸಿಗ್ತಾ ಇಲ್ಲ, ಎಲ್ಲ ನಿಮಗೆ ಕೊಟ್ಟರೆ ಹೆಂಗೆ, ಅವ್ರಿಗೆ ಕೊಟ್ಟರೆ ಹೆಂಗೆ ಅಂತೇಳಿ ಅಲ್ಲಿರುವಂತಹ ಸ್ವಾತಂತ್ರ್ಯ ಯೋಧರು ಅಥವಾ ಅವರ ಕುಟುಂಬಗಳು ಈ ಅವಾಮಿ ಲೀಗ್ನ ಸದಸ್ಯರಾಗಿರ್ತಾರೆ. ಅಂದರೆ ಅದಕ್ಕೆ ವೋಟ್ ಹಾಕುವಂಥವ್ರು. ಸೊ ಹಾಗಾಗಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯ ಫಾಲೋವರ್ಸ್ ಅಥವಾ ಇತರರು ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಕೊನೆಗೆ ಅಲ್ಲಿಯ ಕೋರ್ಟ್ ಏನು ಹೇಳುತ್ತೆ, ಓಕೆ ಅದನ್ನು ಕಡಿಮೆ ಮಾಡಿ ಅಂತ 7%ಗೂ 5%ಗೂ ತಂದಿಡುತ್ತೆ. ಆದರೆ ಪ್ರಧಾನಿ ಶೇಖ್ ಹಸೀನಾ ಏನು ಮಾಡ್ತಾರೆ, ಮತ್ತೆ ಅದನ್ನು 30% ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಗ ಮತ್ತೆ ಅಲ್ಲಿ ಗಲಭೆಗಳಾಗಿ ಕೋರ್ಟ್ಗೆ ಹೋದಾಗ ಕೋರ್ಟ್ ಹೇಳುತ್ತೆ 5% ಮಾಡಿ, 30% ಕಿತ್ತಾಕ್ಬಿಡಿ, 5% ಮಾಡಿ, ಉಳಿದದ್ದೆಲ್ಲ ಕೊಡ್ತಾ ಇದ್ದೀರಲ್ಲ ಅದು ಮಾಡಿ, 5% ಮಾತ್ರ, 30% ಬೇಡ, 5% ಮಾಡಿ. ಈಗ ಅಲ್ಲಿ ಪ್ರತಿಭಟನಾಕಾರರು ಏನು ಮಾಡ್ತಾರೆ ನೋಡಿ, ಶೇಖ್ ಹಸೀನಾ ಇದ್ದರೆ ಈಕೆ ಇದನ್ನು ಮತ್ತೆ ತರೋದಿಲ್ಲ, ಆದಷ್ಟು ಬೇಗ ಅದನ್ನು ಅನುಷ್ಠಾನಕ್ಕೆ ತರಬೇಕು, ಆಮೇಲೆ ಈ ಹೋರಾಟದಲ್ಲಿ ಯಾರೆಲ್ಲ ಜೈಲಿಗೆ ಹೋಗಿದ್ದಾರೆ ಅವರನ್ನೆಲ್ಲ ಬಿಡುಗಡೆ ಮಾಡಬೇಕು. ಆದರೆ ಶೇಖ್ ಹಸೀನಾ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ. 30% ಸ್ವಾತಂತ್ರ್ಯ ಯೋಧರಿಗೆ ಇಲ್ಲ ಅಂತಂದರೆ ಮತ್ತಾರಿಗೆ ಕೊಡಬೇಕು, ರಜಾಕಾಕರಿಗೆ ಕೊಡಬೇಕಾ ಅಂತ ಹೇಳ್ಬಿಡ್ತಾರೆ. ರಜಾಕಾಕರು ಅಂತಂದರೆ ಅಲ್ಲಿ ಒಂಥರ ದೇಶದ್ರೋಹಿಗಳಿದ್ದಾಗೆ. ಅಂದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇದ್ದಾಗ ಪಾಕಿಸ್ತಾನ ಬಾಂಗ್ಲಾದೇಶದ ಮೇಲೆ ಒತ್ತಡ ಹಾಕತ್ತೆ. ಬಾಂಗ್ಲಾದೇಶದಲ್ಲಿ ಮಾತಾಡೋದು ಬಾಂಗ್ಲಾ ಭಾಷೆ, ಉರ್ದು ಭಾಷೆ ಕಲಿಬೇಕು ಅಂತೇಳಿ ಅವರನ್ನು ಶೋಷಣೆ ಮಾಡುತ್ತೆ. ಯಾರು ಶೋಷಣೆ ಮಾಡಿರ್ತಾರೋ ಅವರನ್ನು ಅಲ್ಲಿ ರಜಾಕಾಕರು ಅಂತ ಕರೀತಾರೆ. ಈ ಶೇಖ್ ಹಸೀನಾ ಬಾಂಗ್ಲಾದೇಶದ ಜನರನ್ನೇ ರಜಾಕಾಕರು ಅಂತ ಕರೆಯುವಾಗ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಾರಣವಾಗುತ್ತೆ. ಹೇಗೆ ಅಂತಂದರೆ ಅರಮನೆಯ ಒಳಗೆ ನುಗ್ತಾರೆ, ಅಲ್ಲಿದ್ದದನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ. ಅಲ್ಲಿ ಬಟ್ಟೆ ಬರೆ ಚಪ್ಪಲಿ ಎಲ್ಲವನ್ನು ಕೂಡ ಹೊತ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ರೀತಿಯಲ್ಲಿ ಸ್ಮಶಾನ ಮೌನದ ರೀತಿಯಲ್ಲಿ, ಅಂದರೆ ಒಂದು ರೀತಿಯಲ್ಲಿ ಪ್ರತಿಭಟನೆ ಹೆಂಗಾಗಿದೆ ಅಂತಂದರೆ ಲೂಟಿ ಲೂಟಿ ಲೂಟಿ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಲ್ಲಿ ನೋಡಿ, ಕುರಾನ್ ಅನ್ನು ಎತ್ಕೊಂಡು ಹೋಗವ್ರೆ. ಇಲ್ಲಿ ನೋಡಿ, ಕುರ್ಚಿ ಸೋಫಾಗಳೆಲ್ಲ ಗಾಯಬ್, ಹಾಸಿಗೆ ಜೊತೆ ಹೂಕುಂಡಗಳನ್ನು ಬಿಟ್ಟಿಲ್ಲ, ಟೈರ್ಗಳನ್ನು ಹೊತ್ತೊಯ್ದ ಬಾಂಗ್ಲಾದ ಜನ, ದೊಡ್ಡ ದೊಡ್ಡ ಟಿವಿಗಳನ್ನು ಕದ್ದ ಪ್ರತಿಭಟನಾಕಾರರು, ಫ್ಯಾನ್, ಎಸಿ, ಅಡುಗೆ ಪಾತ್ರೆಗಳನ್ನು ಹೊತ್ತೊಯ್ದ ಖದೀಮರು, ಸೀರೆ ಕದ್ದಿದ್ದು ಅಲ್ಲದೆ ಉಟ್ಕೊಂಡು ನೋಡಿದ ಭೂಪ, ಕೊನೆಗೂ ಬ್ರಾಗಳನ್ನು ಬಿಡ್ಲಿಲ್ಲ. ಬಾಂಗ್ಲಾದೇಶದಲ್ಲಿ ಮಿತಿ ಮೀರಿದ ಅರಾಜಕತೆ. ಪ್ರಧಾನಿ ಒಳ ಉಡುಪನ್ನು ಬಿಡದ ಕಾಮುಕರು. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮನೆಯನ್ನ ಕಿಡಿಗೇಡಿಗಳು ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಇಡೀ ಪ್ಯಾಲೇಸ್ ಲೂಟಿ ಮಾಡಿರೋ ಗುಂಡರು ಸಿಕ್ಕದನ್ನ ತಿಂದು ತೇಗಿದ್ರು. ಶೇಖ್ ಹಸೀನಾ ವಾಸವಿದ್ದ ಕೋಣೆಗೂ ನುಗ್ಗಿರೋ ಯುವಕರ ದಂಡು ಮನೆಯಲ್ಲಿ ಬಟ್ಟೆಯನ್ನು ಬಿಟ್ಟಿಲ್ಲ, ಡಸ್ಟ್ಬಿನ್ ಕೂಡ ಬಿಟ್ಟಿಲ್ಲ. ಅಷ್ಟೇ ಯಾಕೆ, ಪ್ಯಾಲೇಸ್ನಲ್ಲಿದ್ದ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅವುಗಳನ್ನ ಪ್ರದರ್ಶಿಸಿ ವಿಕೃತವಾಗಿ ವರ್ತಿಸಿದ್ದಾರೆ. ಶೇಖ್ ಹಸೀನಾರ ದಿವಂಗತ ತಂದೆ
ಬಾಂಗ್ಲಾ ಪಿತಾಮಹ ಶೇಖ್ ಮುಜಿಬುರ್ ರೆಹಮಾನ್ ಪ್ರತಿಮೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ಸಂಭವಿಸಿದ ಹಿಂಸಾಚಾರದಲ್ಲಿ 100ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಢಾಕಾದ ಕೆಲ ಭಾಗಗಳಲ್ಲಿ ವಿಧಿಸಲಾಗಿದ್ದ ಕರ್ಫ್ಯೂವನ್ನ ಬಾಂಗ್ಲಾ ಸೇನೆ ಇಂದು ಬೆಳಿಗ್ಗೆಯಿಂದ ತೆರವುಗೊಳಿಸಿದೆ. ಶೇಖ್ ಹಸೀನಾ ಭಾರತದಲ್ಲಿ ಇರಬೇಕು, ಲಂಡನ್ಗೆ ಹಾರಬೇಕು ಅನ್ನೋ ಜಿಜ್ಞಾಸೆಯಲ್ಲಿದ್ರು. ಆದ್ರೆ ನಮ್ ದೇಶಕ್ಕೆ ಬರಲೇಬೇಡಿ ಅಂತ UK ಗಡ್ಡಿ ಮುರಿದಂತೆ ಹೇಳಿದೆ. ಆದ್ರಿಂದ ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಭಾರತದ ಸೇನಾ ನೆಲೆಯಲ್ಲೇ ಉಳಿದುಕೊಂಡಿದ್ದಾರೆ. ಬಾಂಗ್ಲಾದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಲೇ ಇದೆ. ಸದ್ಯ ಪಾರ್ಲಿಮೆಂಟ್, ಮ್ಯೂಸಿಯಂ, ಪ್ರಧಾನಮಂತ್ರಿ ನಿವಾಸ ಪ್ರತಿಭಟನಾಕಾರರ ಗುರಿಗೆ ನಲುಗಿವೆ. ಮುಂದೆ ಎಲ್ಲಿ ಯಾರಿಗೆ ಏನ್ ಕಾದಿದೆಯೋ ಗೊತ್ತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.